ಲೆಟ್ಸ್ ಗೋ ಫಾರ್ ಅನದರ್ ಬಿಗ್ ಅಪ್ಡೇಟ್. ಹಾಗಾದ್ರೆ ಈ ಬೆಂಕಿ ಬಿರುಗಾಳಿ ಯಾವ ರೀತಿ ಶುರುವಾಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ ನೋಡ್ತಾ ಹೋಗೋಣ. ಐ ರಿಪೀಟ್, ತಮಿಳುನಾಡು ರಾಜಕೀಯ ಸದ್ಯದ ಮಟ್ಟಿಗೆ ರಣರಂಗವಾಗಿ ಮಾರ್ಪಟ್ಟಿದೆ. ಟಿವಿಕೆಯ ವಿಜಯ್ ಮುಖ್ಯಮಂತ್ರಿ ಆಗೋದಿಲ್ವಾ ಅನ್ನುವ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಪಳನಿಸ್ವಾಮಿಯೂ ಕೂಡ ಸಿಎಂ ಆಗಲ್ಲ. ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ, ಡಿಎಂಕೆಯ ಸ್ಟಾಲಿನ್ ಕೂಡ ಸಿಎಂ ಆಗೋದಿಲ್ವಾ? ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಹೋಗಿದೆ ಸಿಎಂ ಆಫರ್. ಚಿತ್ರರಂಗವನ್ನ ಆಳಿದ ನಾಯಕನೇ ದ್ರಾವಿಡ ನಾಡಿನ ಸಿಎಂ ಆಗ್ತಾರಾ? ಡಿಎಂಕೆ ಎಐಎಡಿಎಂಕೆ ನಾಯಕರ ಮಹತ್ವದ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ರೀತಿ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಇದೆ, ಯಾವ ರೀತಿ ಇಕ್ವೇಷನ್ಸ್ ಇದೆ, ಯಾವ ರೀತಿ ನಂಬರ್ ಗೇಮ್ ಬೇಕಾಗುತ್ತೆ, ಮ್ಯಾಜಿಕ್ ನಂಬರ್ ಏನು, ಹೀಗೆ ಈ ಎಲ್ಲ ನಂಬರ್ ಗೇಮ್ ಜೊತೆಗೆ ದೊಡ್ಡ ಮಟ್ಟದ ರಾಜಕಾರಣ, ತಂತ್ರ, ಕುತಂತ್ರ, ಪ್ರತಿತಂತ್ರ, ದಾಳ ಪ್ರತಿದಾಳ ಎಲ್ಲವೂ ಕೂಡ ರಾಜಕಾರಣದಲ್ಲಿ ಈಗ ಮುಳುಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸ್ಟಾಲಿನ್ ನಿಜಕ್ಕೂ ಅವರು ಕೂಡ ಸೋತೋಗಿದ್ದಾರೆ. ಇನ್ನು ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ ಏನ್ ಮಾಡ್ತಾರೆ? NDA ಇಂದ ಹೊರಗೆ ಬರ್ತಾರಾ? ಯಾಕಂತ ಹೇಳಿದ್ರೆ ಅಣ್ಣಾ ಡಿಎಂಕೆ NDA ಜೊತೆ ಗುರುತಿಸಿಕೊಂಡಿತ್ತು, ಡಿಎಂಕೆ INDA ಜೊತೆ ಗುರುತಿಸಿಕೊಂಡಿತ್ತು, ಮತ್ತು ಕಾಂಗ್ರೆಸ್ ತನ್ನ ಕುತಂತ್ರ ಬುದ್ಧಿಯನ್ನ ಕೂಡ ತೋರಿಸ್ತು. ಕೇವಲ 5 ನಂಬರ್ಗಳನ್ನ ಇಟ್ಕೊಂಡು ಅಲ್ಲಿ ಟಿವಿಕೆ ವಿಜಯ್ ಜೊತೆ ಅವರು ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮುಂದಾಯ್ತು. ಆದ್ರೆ ಅದೆಲ್ಲವನ್ನು ಕೂಡ ಸಾರಾಸಗಟಾಗಿ ತಳ್ಳಿ ಹಾಕುವಂತೆ ಸದ್ಯದ ಬೆಳವಣಿಗೆಗಳು ಗೋಚರ ಆಗ್ತಾ ಇದ್ದಾವೆ. ಟಿವಿಕೆ ಏನ್ ಮಾಡುತ್ತೆ, ಟಿವಿಕೆ ಪಕ್ಷದವರು ಯಾವ ರೀತಿ ಪ್ರತಿತಂತ್ರಗಳನ್ನ ಹೂಡ್ತಾರೆ? ಯಾಕಂತ ಹೇಳಿದ್ರೆ ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ ಈ ಪಕ್ಷ ಹೊಸ ಪಕ್ಷ, ರಾಜಕೀಯದ ಅನುಭವ ಇಲ್ಲದೆ ಇರುವಂತಹ ಪಕ್ಷ. ಜನ ಮನ್ನಣೆ ಕೊಟ್ಟಿರಬಹುದು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರ ಸೀಟ್ಗಳು ಬಂದಿರಬಹುದು. ಆದ್ರೆ ಇಲ್ಲಿ ಅಧಿಕಾರದ ಮುದ್ರೆಯನ್ನ ಒತ್ತಬೇಕು ಅಂತ ಹೇಳಿದ್ರೆ, ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮದೇ ಶುರು ಮಾಡಬೇಕು ಅಂತ ಹೇಳಿದ್ರೆ, ವಿಜಯ್ ಯುಗ ಶುರು ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅನ್ನೋದನ್ನ ಸದ್ಯದ ರಾಜಕೀಯ ಬೆಳವಣಿಗೆಗಳು ಖಂಡಿತವಾಗ್ಲೂ ಅಕ್ಷರಶಃ ತೋರಿಸ್ತಾ ಇದ್ದಾವೆ. ಎಸ್, ಹಾಗಾದ್ರೆ ನೋಡ್ತಾ ಹೋಗೋಣ. ರಜನಿಕಾಂತ್ ಮುಖ್ಯಮಂತ್ರಿ ಯಾಕೆ ಆಗಬೇಕು ಮತ್ತು ಅವರ ಹೆಸರನ್ನು ಯಾಕೆ ಮುನ್ನೆಲೆಗೆ ತಂದಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೀವು ಅದನ್ನ ಗ್ರಾಫಿಕ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಿ. ಡಿಎಂಕೆ ಪ್ಲಸ್ ಅಣ್ಣಾ ಡಿಎಂಕೆ ಒಂದಾದ್ರೆ ಮೊದಲ ಆಯ್ಕೆ ಖಂಡಿತವಾಗ್ಲೂ ರಜನಿಕಾಂತ್ ಅವರು ಅನ್ನೋದಕ್ಕೆ ಊಹಾಪೋಹಗಳು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಡಿಎಂಕೆ ಅವರು ಪಳನಿಸ್ವಾಮಿ ಸಿಎಂ ಆಗೋಕೆ ಖಂಡಿತವಾಗ್ಲೂ ಒಪ್ಪೋದೇ ಇಲ್ಲ. ಅಫ್ಕೋರ್ಸ್ ಅವರ ಪೊಲಿಟಿಕಲ್ ರೈವಲ್ರಿಯನ್ನ ನಾವು ಗಮನಿಸಬೇಕು. ಅಣ್ಣಾ ಡಿಎಂಕೆ ಅವರು MK ಸ್ಟಾಲಿನ್ ಸಿಎಂ ಆಗೋದನ್ನು ಒಪ್ತಾರಾ? ಚಾನ್ಸೇ ಇಲ್ಲ, ನೋ ವೇ. ಎರಡೂ ಪಕ್ಷದವರಿಗೂ ಒಪ್ಪಿತವಾಗುವಂತ ಹೆಸರು ಮತ್ತು ಜನಮನ್ನಣೆಯನ್ನ ಗಳಿಸಿಕೊಂಡಿರುವ ಹೆಸರು, ಆರಾಧ್ಯ ದೈವದ ಸ್ಥಾನದಲ್ಲಿರುವಂತಹ ರಜನಿಕಾಂತ್ ಅವರ ಹೆಸರು ಇಲ್ಲಿ ಪಕ್ಕಾ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬರುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಎರಡೂ ಪಕ್ಷಗಳ ಜೊತೆ ಉತ್ತಮ ಸಂಬಂಧ ಯಾರು ಹೊಂದಿದ್ದಾರೆ? ತಲೈವಾ ರಜನಿಕಾಂತ್ ಹೊಂದಿದ್ದಾರೆ. ರಜನಿಕಾಂತ್ ಸಿಎಂ ಆದ್ರೆ ಇಡೀ ತಮಿಳುನಾಡು ಒಪ್ಪತ್ತೆ ಅನ್ನುವ ಒಂದು ರಾಜಕೀಯ ಸ್ಟ್ರಾಟಜಿ ಅಷ್ಟೇ ಅಲ್ಲ, ಒಂದು ಎಮೋಷನಲ್ ವೇವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರಜನಿಕಾಂತ್ ವಿರೋಧಿಸುವ ಕೆಲಸವನ್ನ ಯಾರೂ ಮಾಡಲ್ಲ, ಆ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಲ್ಲ ಅನ್ನೋದು ವಾಸ್ತವ. ಹಾಗಾಗಿ ರಜನಿಕಾಂತ್ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ವಿಜಯ್ ಅಭಿಮಾನಿಗಳು ಏನ್ ಮಾಡ್ತಾರೆ? ಯಾಕಂತ ಹೇಳಿದ್ರೆ ರಜನಿಕಾಂತ್ ಯಾವ ರೀತಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತ ದೊಡ್ಡ ಮಟ್ಟದ ಅಲೆಯನ್ನ ಸೃಷ್ಟಿಸಿದ್ದಾರೋ, ಅಲ್ಲಿಯ ಅಭಿಮಾನಿಗಳಲ್ಲಿ, ಅಲ್ಲಿಯ ಜನರಲ್ಲಿ, ಹೃದಯದ ಗುಡಿಯಲ್ಲಿ ಸ್ಥಾಪಿತವಾಗಿರುವಂಥ ರಜನಿಕಾಂತ್ ಈಗ ಮುಂದಿನ ನಾಯಕ ಯಾರು ಅಥವಾ ಮುಂದಿನ ಅಂತ ಒಂದು ಸ್ಟಾರ್ಡಮ್ ಇರುವಂಥ ಸ್ಟಾರ್ ಯಾರು, ನಾಯಕ ಯಾರು ಅಂತ ಹೇಳಿದ್ರೆ ಅಲ್ಲಿ ಹೆಸರು ಕೇಳಿ ಬಂದಿದ್ದು ವಿಜಯ್ ಕುಮಾರ್, ದಳಪತಿ ವಿಜಯ್ ಕುಮಾರ್. ಹೀಗಾಗಿ ಯಾವ ರೀತಿಯಾದಂಥ ರೈವಲ್ರಿ ಶುರುವಾಗಬಹುದು? ಒಂದು ದೊಡ್ಡ ಮಟ್ಟದ ಯುವ ಸಮೂಹ ಇಲ್ಲಿ ಟಿವಿಕೆ ಜೊತೆಗೆ ಇದೆ ಅನ್ನೋದನ್ನ ಅಪ್ರೂವ್ ಮಾಡಿಕೊಂಡ ಮೇಲೂ ಕೂಡ ಇಲ್ಲಿ ರಾಜಕೀಯದ ಆಟ ಯಾವ ರೀತಿ ಇದೆ, ಇಲ್ಲಿ ರಾಜ್ಯಪಾಲರು ಯಾವ ರೀತಿ ಆದಂತಹ ಒಂದು ನಿರ್ಣಯಕ್ಕೆ ಬರ್ತಾರೆ. ಅಫ್ಕೋರ್ಸ್ ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ ಈಗ ಯಾರು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ವಿಜಯ್. ಆದ್ರೆ ಅವರು ಕೋರ್ಟ್ ಮೆಟ್ಟಲಿರುವಂತ ಸಂಭವ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂತ ಹೇಳಿದ್ರೆ ಅದು ರಾಜ್ಯಪಾಲರ ವಿರುದ್ಧ. ರಾಜ್ಯಪಾಲರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅತಿ ಹೆಚ್ಚು ಸೀಟ್ಗಳನ್ನ ಯಾರು ತೆಗೆದುಕೊಂಡಿದ್ದಾರೋ, ಯಾವ ಪಕ್ಷ ತೆಗೆದುಕೊಂಡಿದೆಯೋ ಅವರಿಗೆ ಅಧಿಕಾರದ ಒಂದು ನಂಬರ್ನ ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ಅವಕಾಶ ಕೊಡುತ್ತೆ. ಆದರೆ ಈಗ ಹಾಗಿಲ್ವಾ ಪರಿಸ್ಥಿತಿ? ಮ್ಯಾಜಿಕ್ ನಂಬರ್ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ರಾಜ್ಯಪಾಲ ಹೇಳಿರೋದ್ರಿಂದ ಏನಾಗಬಹುದು ಅನ್ನುವ ಲೆಕ್ಕಾಚಾರಕ್ಕೆ, ಅನುಮಾನಗಳಿಗೆ ಗರಿಗೆದಿರ್ತಾ ಇದೆ. ಹಾಗಾದ್ರೆ ಟಿವಿಕೆ ವಿಜಯ್ ಸುಮ್ಮನೆ ಕೂರ್ತಾರ? ಖಂಡಿತವಾಗ್ಲೂ ಸುಮ್ಮನೆ ಕೂರ್ಲಿಕ್ಕೆ ಚಾನ್ಸೇ ಇಲ್ಲ. ಈಗ ರಾಜೀನಾಮೆಯ ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಟ್ರೆ ಏನಾಗುತ್ತೆ ಅನ್ನೋದು ಮುಂದಿನ ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಒಟ್ನಲ್ಲಿ ಸದ್ಯಕ್ಕೆ ಏನು ಓವರ್ ಆಲ್ ಸಮ್ಮರಿ ಏನು ಅಂತ ಹೇಳಿದ್ರೆ,
ಮುಖ್ಯಮಂತ್ರಿಯಾಗಿ ತಮಿಳುನಾಡಿನಲ್ಲಿ ತಲೈವ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಯ್ಕೆ ಆಗ್ಬಿಡ್ತಾರಾ? ಯಾರ ಸಹಾಯದಿಂದ? DMK ಮತ್ತು ಅಣ್ಣಾ DMK ಪ್ಲಾನ್ ನೋಡಿ ಹೇಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ DMK ವರ್ಸಸ್ ಅಣ್ಣಾ DMK ಅಂತ ಇದ್ದದ್ದು ಇವತ್ತು DMK ಪ್ಲಸ್ ಅಣ್ಣಾ DMK ಆಗಿ ಎರಡು ನಂಬರ್ಗಳು ಕೂಡ ಏನು ಮ್ಯಾಜಿಕ್ ನಂಬರ್ನ ತಲುಪಲ್ಲ. ಆದರೆ ಉಳಿದಿರುವಂಥ ಎಡಪಕ್ಷಗಳು, ಸಣ್ಣ ಪಕ್ಷಗಳು, ದೊಡ್ಡ ಪಕ್ಷಗಳು ಯಾರೆಲ್ಲ ಇದ್ದಾರೋ ಅವರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ಅಣ್ಣಾ DMKಗೆ NDA ಇಂದ ದೂರ ಬರಲಿಕ್ಕೆ ಚಿಂತನೆ ಕೂಡ ನಡೆಸಬೇಕಾಗಬಹುದು. ಯಾಕಂತ ಹೇಳಿದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಮುಖ್ಯಮಂತ್ರಿ ಮಾಡಿ ನಮ್ಮ ಅಸ್ತಿತ್ವವನ್ನು, ದ್ರಾವಿಡ ಪಕ್ಷಗಳ ಅಸ್ತಿತ್ವವನ್ನು ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಳೋದು ಬೇಡ. ಈಗಾಗಲೇ ಹಲವು ದಶಕಗಳ ಕಾಲ ನಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ದೀವಿ, ನಮ್ಮದೇ ಆದಂಥ ಆಳ್ವಿಕೆ ಇದೆ, ನಮ್ಮದೇ ಯುಗ ಇದೆ. ಆ ಯುಗ ಅಂತ್ಯ ಆಗೋದು ಬೇಡ, ಯುಗಾಂತ್ಯ ಆಗೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬರುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹಾಗಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನುವ ದೊಡ್ಡ ಅಲೆಯನ್ನ, ದೊಡ್ಡ ಹೆಸರನ್ನ ಟ್ರಂಪ್ ಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು. ಮತ್ತು ಜನರ ಅಭಿಮಾನವನ್ನ, ಜನರ ಆ ಒಂದು ಎಮೋಷನ್ಸ್ನ, ಭಾವನೆಗಳನ್ನ ರಜನಿಕಾಂತ್ ಮೂಲಕ ಇಟ್ಟರೆ ಖಂಡಿತವಾಗ್ಲೂ ನಮ್ಮ ಬೇಳೆ ಬೇಯಿಸ್ಕೊಳ್ಬಹುದು, ನಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಮುಂದೇನಾಗುತ್ತೆ, ಜನ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡಬಹುದು ಅಂತ ನೋಡಿದ್ರೆ ಸದ್ಯಕ್ಕೆ ಅದು ಬೇಕಾಗಿಲ್ಲ. ನೋಡಿ, ಫಸ್ಟ್ ಅಧಿಕಾರಕ್ಕೆ ಬಂದು ಬಿಡೋಣ, ಆಮೇಲೆ ನೋಡೋಣ ಅನ್ನುವ ಸ್ಥಿತಿಯಲ್ಲಿ DMK ಮತ್ತು ಅಣ್ಣಾ DMK ಇದೆ ಅನ್ನೋದು ಸದ್ಯದ ವಾಸ್ತವ ಸುದ್ದಿ.